ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 9ನೇ ಶ್ಲೋಕ. ಸುಹೃನ್ಮಿತ್ರಾಯುಧಾಸೀನ ಮಧ್ಯಸ್ಥ ದ್ವೇಷಮನ್ನಿಸು ಸಾಧುಸ್ವಪಿ ಸಪಾಪೇಶು ಸಮಬುದ್ಧಿರಿತಿ ಶಿಷ್ಯತೆ. He who looks upon well-wishers and neutrals as well as mediators, friends and foes, relatives and inimicals, the virtuous and the sinful with equanimity stands supreme. ಜ್ಞಾನಿಯಾಗಿರ್ತಕ್ಕಂಥವನು, ಸಮಬುದ್ಧಿ ಉಳ್ಳಂಥವನು ಹೇಗಿರುತ್ತಾನೆ? ಗೆಳೆಯ ಮತ್ತು ಬಂಧುಗಳು, ಸಾಧುಗಳು, ಸಂತರು, ಅಸೂಯೆ ಪಡುವವರು, ವೈರಿಗಳು ಮತ್ತು ತನಗೆ ಇಷ್ಟ ಇಲ್ಲದವರು ಅಂತ ಯಾರೂ ಅವನಿಗೆ ಇರೋದಿಲ್ಲ. ಎಲ್ಲರೂ ಕೂಡ ಸಮಾನವಾಗಿರ್ತಕ್ಕಂಥ ಗೆಳೆಯರಾಗಿರುತ್ತಾರೆ. ವೈರಿಗಳಲ್ಲಿಯೂ ಕೂಡ ಸಮಾನವಾಗಿರ್ತಕ್ಕಂಥ ಕಲ್ಪನೆಯನ್ನು ಆತನು ಇಟ್ಟುಕೊಂಡಿರುತ್ತಾನೆ. ಎಲ್ಲರಲ್ಲಿಯೂ ಕೂಡ ಸಾತ್ವಿಕ ಗುಣವನ್ನು ನೋಡುತ್ತಾನೆ. ಎಲ್ಲರಲ್ಲಿಯೂ ಕೂಡ ಆತ್ಮದೃಷ್ಟಿಯನ್ನು ನೋಡುತ್ತಾನೆ. ಈ ರೀತಿ ಇರತಕ್ಕಂಥ ವ್ಯಕ್ತಿಯು ಜ್ಞಾನಿ ಎಂದು ಹೇಳಿಸಿಕೊಳ್ಳುತ್ತಾನೆ. ಸಮಬುದ್ಧಿಯನ್ನು ಉಳ್ಳವನು ಅಂತ ಈತನನ್ನು ಕರೀತಾರೆ. ಸಮಬುದ್ಧಿಯರು ವಿಶಿಷ್ಯತೆ. ಯಾರಲ್ಲಿ ಸಮಾನವಾಗಿರ್ತಕ್ಕಂಥ ಸ್ಥಿತಿ, ಸಮಾನವಾಗಿರ್ತಕ್ಕಂಥ ಬುದ್ಧಿ, ಸಮಾನವಾಗಿರ್ತಕ್ಕಂಥ ಜ್ಞಾನ, ಸಮಾನವಾಗಿರ್ತಕ್ಕಂಥ ಮನಸ್ಸು ಇರುತ್ತದೆಯೋ ಅವರು ಗೆಳೆಯರಲ್ಲಿಯೂ, ವೈರಿಗಳಲ್ಲಿಯೂ ಮತ್ತು ಬಂಧುಗಳಲ್ಲಿಯೂ ಮತ್ತು ತಾಯಿ ತಂದೆಗಳಲ್ಲಿಯೂ, ಇನ್ನು ಸಣ್ಣವರಲ್ಲಿಯೂ ದೊಡ್ಡವರಲ್ಲಿಯೂ, ಹಿರಿಯರಲ್ಲಿಯೂ ಕಿರಿಯರಲ್ಲಿಯೂ, ಜ್ಞಾನಿಗಳಲ್ಲಿಯೂ ಅಜ್ಞಾನಿಗಳಲ್ಲಿಯೂ, ಪಾಪಿಗಳಲ್ಲಿಯೂ ಪುಣ್ಯವಂತರಲ್ಲಿಯೂ, ಸಾಧುಗಳಲ್ಲಿಯೂ ಸಜ್ಜನರಲ್ಲಿಯೂ ಈ ರೀತಿಯಾಗಿರ್ತಕ್ಕಂಥ ಮನೋಭಾವನೆಗಳನ್ನು ಇಟ್ಟುಕೊಂಡಿರುತ್ತಾನೆ. ಸಮಾನವಾಗಿರ್ತಕ್ಕಂಥ ಸ್ಥಿತಿಯಿಂದ ಸಮಾನವಾಗಿರ್ತಕ್ಕಂಥ ವ್ಯವಹಾರವನ್ನು ಮಾಡುತ್ತಾನೆ. ಸಮಾನವಾಗಿರ್ತಕ್ಕಂಥ ಜ್ಞಾನವನ್ನು, ಸಮಾನವಾಗಿರ್ತಕ್ಕಂಥ ನೀತಿಯನ್ನು ಆತನು ಎಲ್ಲರಿಗೂ ಹೇಳುತ್ತಾನೆ, ಕೇಳುತ್ತಾನೆ, ತಿಳಿಯುತ್ತಾನೆ. ಎಲ್ಲರನ್ನು ಸಮಾನವಾದ ಮನಸ್ಸಿನಿಂದ ನೋಡುತ್ತಾನೆ. ಸಮಸ್ಥಿತಿ ಅನ್ನುವಂಥದ್ದು ಆತನ ಆಸ್ತಿಯಾಗಿರುತ್ತದೆ. ಸಮತ್ವ ಅನ್ನುವಂಥದ್ದು ಆತನ ಗುಣವಾಗಿರುತ್ತದೆ. ಸಮತೆ ಅನ್ನುವಂಥದ್ದು ಆತನ ಸರ್ವ ದೇಹಗಳಲ್ಲಿ, ಮನಸ್ಸುಗಳಲ್ಲಿ, ಇಂದ್ರಿಯಗಳಲ್ಲಿ ತುಂಬಿಕೊಂಡಿರುವಂಥದ್ದಾಗಿರುತ್ತೆ. ಸಮತ್ವ ಎಂಬುದು ಅವನ ಬಂಧು, ಸಮತ್ವ ಎಂಬುದೇ ಆತನ ಮಿತ್ರ, ಗೆಳೆಯರಾಗಿ ಪರಿವರ್ತಿಸಿರುತ್ತದೆ. ಹಾಗಾಗಿ ಆತನು ಎಲ್ಲಿ ನೋಡಿದಲ್ಲಿ ಕೂಡ ಆರೋಗ್ಯವಾಗಿ, ಸುಖಕರವಾಗಿ ಇರುವುದಕ್ಕೆ ಸಾಧ್ಯವಾಗುತ್ತದೆ. ಆತನಿಗೆ ಯಾರೂ ವೈರಿಗಳಿಲ್ಲ, ಆತನಿಗೆ ಯಾರೂ ದ್ವೇಷ ಮಾಡುವವರಿಲ್ಲ, ಆತನಿಗೆ ಯಾರೂ ಹಿಂಸೆ ಮಾಡುವವರಿಲ್ಲ. ಆತನು ಎಲ್ಲದರಿಂದಲೂ ಕೂಡ ಮುಕ್ತನಾಗಿದ್ದಾನೆ. ಆತನು ಸರ್ವದಕ್ಕೂ ಸಾಕ್ಷಿಭೂತನಾಗಿರುವುದರಿಂದ ಪರವಸ್ತು ಆಗಿಯೇ ನಿಂತಿರುತ್ತಾನೆ. ಪರವಸ್ತು ಅನ್ನುವಂಥದ್ದು ಎಲ್ಲ ಕಡೆಗಳು ವ್ಯಾಪಿಸಿರುವುದರಿಂದ ಆತನು ಪರವಸ್ತುವಿನ ಆಶ್ರಯವನ್ನು ಹೊಂದಿರುತ್ತಾನೆ. ಈ ರೀತಿ ಇರುವುದರಿಂದ ಆತನ ಮನಸ್ಸಾಗಲಿ, ಆತನ ಇಂದ್ರಿಯಗಳಾಗಲಿ, ಆತನ ಬುದ್ಧಿಯಾಗಲಿ ಯಾವುದು ಕೂಡ ಚಂಚಲತೆಯನ್ನು ಹೊಂದುವುದಿಲ್ಲ. ಸಮತ್ವವನ್ನು ಸಾಧಿಸಿರ್ತಕ್ಕಂಥ ಶಕ್ತಿ, ಸಮತ್ವವನ್ನು ಸಾಧಿಸಿರ್ತಕ್ಕಂಥ ಆತನ ಗುಣಗಳು, ಸಮತ್ವವನ್ನು ಸಾಧಿಸಿರ್ತಕ್ಕಂಥ ಅವನ ಮನಸ್ಸು, ಬುದ್ಧಿಗಳೆಲ್ಲವೂ ಕೂಡ ಸಮಸ್ಥಿತಿಯನ್ನು ಹೊಂದಿ ಏನನ್ನೂ ಬಯಸದಲೆ, ಏನನ್ನೂ ಕೊರತೆಯನ್ನು ತೋರದಲೆ, ಏನನ್ನೂ ತೊಂದರೆಯನ್ನು ಅನುಭವಿಸದಲೆ ಯಾವಾಗಲೂ ಕೂಡ ಆರೋಗ್ಯಕರವಾಗಿ ಇರುವಂಥ ವ್ಯವಸ್ಥೆಯನ್ನು ಹೊಂದಿರುತ್ತವೆ. ಸಮಾನ ಬೋಧ, ಸಮಾನ ಸ್ಥಿತಿ, ಸಮಾನ ಮನಸ್ಸು, ಸಮಾನ ಜ್ಞಾನ ಅನ್ನುವಂಥದ್ದು ಎಲ್ಲ ಜೀವ ರಾಶಿಗಳಲ್ಲಿ ನೋಡುವವನಾಗಿರುತ್ತಾನೆ. ಹಾಗಾಗಿ ಸಮತ್ವ ಅನ್ನುವಂಥದ್ದು ಆತನ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತಾಗಿರುತ್ತದೆ. ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವಂಥದ್ದು ಹೇಗೆ ಆಕಾಶ ಅನ್ನುವಂಥದ್ದು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿದೆ, ಆಕಾಶ ಅನ್ನುವಂಥದ್ದು ಎಲ್ಲ ಕಡೆಗಳು ತುಂಬಿಕೊಂಡು ಎಲ್ಲ ಜೀವ ಜಂತುಗಳಿಗೆ ಅವಕಾಶವನ್ನು ಕೊಟ್ಟಿದೆ. ಆಕಾಶ ಎನ್ನುವಂಥದ್ದು ಎಲ್ಲದರಲ್ಲಿ ಇದ್ದುಕೊಂಡು ಎಲ್ಲ ಕಾರ್ಯ ಕೌಶಲ್ಯಗಳಿಗೆ ಅವಕಾಶವನ್ನು ಕೊಟ್ಟಿದ್ದೇನೆ. ಆ ರೀತಿಯಲ್ಲಿ ಈತನ ಆತ್ಮ, ಈತನ ಮನಸ್ಸು ಎಲ್ಲ ಕಡೆಗೂ ವ್ಯಾಪಿಸಿರುವ ತತ್ವದಲ್ಲಿ ಅಡಗಿರುತ್ತದೆ.
ಹಾಗಾಗಿ ಈತನಿಗೆ ಯಾರು ವೈರಿಗಳಿಲ್ಲ, ಯಾರು ದ್ವೇಷಿಗಳಿಲ್ಲ, ಯಾರು ಅಸೂಯೆ ಪಡುವವರಿಲ್ಲ, ಮತ್ಸರ ಪಡುವವರಿಲ್ಲ. ಎಲ್ಲರನ್ನೂ ಈತನು ಗೌರವದಿಂದ ಕಾಣುತ್ತಾನೆ, ಗೌರವದಿಂದ ಪ್ರೀತಿಸುತ್ತಾನೆ. ಇದೇ ಇವನ ಸಂಪತ್ತು ಅಂತ ತಿಳಿದಿರುವಂಥದ್ದು. ಹಾಗಾಗಿ ಸಮತ್ವಂ ಅನ್ನುವಂಥದ್ದು ಬಹಳ ಅರ್ಥವನ್ನು ಹೊಂದಿರುವಂಥದ್ದು. ಹರಿ ಓಂ ತತ್ಸತ್.